ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 13 ಸಾಮ್ರಾಜ್ಯದ ಸ್ಥಾಪನೆ ಮತ್ತು ಅದು ಹೇಗೆ ಪ್ರಕಟಗೊಳ್ಳುತ್ತದೆ. ಪುಟ 422. ಅಂತೆಯೇ ಯುದ್ಧ ನೌಕೆಗಳ ನಿರ್ಮಾಣ, ಯುದ್ಧ ಮತ್ತು ರಕ್ಷಣಾ ಯುದ್ಧ ಸಾಮಗ್ರಿಗಳ ತಯಾರಿಕೆಯು ನಿಲ್ಲುತ್ತದೆ. ಸೈನ್ಯಗಳು ವಿಸರ್ಜಿಸಲ್ಪಡುತ್ತವೆ. ನೂತನ ರಾಜ್ಯಕ್ಕೆ ಇವುಗಳ ಅಗತ್ಯವಿರುವುದಿಲ್ಲ. ಆದರೆ ದುಷ್ಕರ್ಮಿಗಳ ಶಿಕ್ಷೆಯಲ್ಲಿ ಸಂಕ್ಷಿಪ್ತ ನ್ಯಾಯವನ್ನು ಕಾರ್ಯಗತಗೊಳಿಸಲು ಹೇರಳವಾದ ಶಕ್ತಿಯನ್ನು ಹೊಂದಿರುತ್ತದೆ. ಅವರು ಕಾರ್ಯನಿರ್ವಹಿಸಲು ನಿರ್ಧರಿಸಿದಾಗ ಇತರರಿಗೆ ಹಾನಿ ಮಾಡುವುದಿಲ್ಲ. ಆತನ ಪರಿಶುದ್ಧ ರಾಜ್ಯದಲ್ಲಿ ಯಾರೂ ಕೇಡು ಮಾಡುವುದಿಲ್ಲ. ಯೆಶಾಯ 11:9. ಅರಿವುಳ್ಳವರು ಮತ್ತು ನೀತಿವಂತ ನ್ಯಾಯಾಧಿಪತಿಗಳನ್ನು ಹೊರತುಪಡಿಸಿ ಸರಿಪಡಿಸಲಾಗದವರ ಮೇಲೆ ಎರಡನೇ ಮರಣಕ್ಕೆ ಕಾರಣವಾಗುತ್ತದೆ. ಯೆಶಾಯ 32:1-8, ಯೆಶಾಯ 65:20-25, ಕೀರ್ತನೆಗಳು 149:9, 1 ಕೊರಿಂಥ 6:2. ಬ್ಯಾಂಕಿಂಗ್ ಮತ್ತು ಬ್ರೋಕರೇಜ್ ವ್ಯವಹಾರ ಮತ್ತು ಇತರ ಉದ್ಯೋಗಗಳಂತಹವುಗಳು ಪ್ರಸ್ತುತ ಪರಿಸ್ಥಿತಿಗಳಲ್ಲಿ ತುಂಬಾ ಉಪಯುಕ್ತವಾಗಿವೆ. ಅವು ಇನ್ನು ಮುಂದೆ ನಮ್ಮ ಸ್ಥಾನವನ್ನು ಹೊಂದಿರುವುದಿಲ್ಲ. ಯಾಕೆಂದರೆ ನೂತನ ಪರಿಸ್ಥಿತಿಗಳಲ್ಲಿ ಮಾನವ ಜನಾಂಗವು ಒಬ್ಬರನ್ನೊಬ್ಬರು ಒಂದೇ ಕುಟುಂಬದವರಂತೆ ಪರಿಗಣಿಸಬೇಕಾಗುತ್ತದೆ. ಖಾಸಗಿ ಬಂಡವಾಳ ಮತ್ತು ಸಾಲಕ್ಕೆ ಹಣ ಇದರ ಅಗತ್ಯ ಹಿಂದಿನ ವಿಷಯಗಳಾಗಿರುತ್ತವೆ. ಭೂಮಾಲೀಕರು ಮತ್ತು ಬಾಡಿಗೆ ಏಜೆನ್ಸಿಗಳೂ ಸಹ ಹೊಸ ಉದ್ಯೋಗವನ್ನು ಕಂಡುಕೊಳ್ಳುತ್ತಾರೆ, ಏಕೆಂದರೆ ನೂತನ ಪ್ರಭುವು ಪೇಟೆಂಟ್ಗಳು ಮತ್ತು ದಾಖಲೆಗಳಾಗಿ ಆಗ ಗುರುತಿಸುವುದಿಲ್ಲ. ಕಲ್ವಾರಿಯಲ್ಲಿ ಆತನು ಆದಾಮ ಮತ್ತು ಆತನ ಸಂತತಿಯನ್ನು ಖರೀದಿಸಿದಾಗ ಆದಾಮನ ಭೂಮಿಯ ಇಡೀ ಪ್ರಭುತ್ವವನ್ನು ಖರೀದಿಸಿದನು. ಎಫೆಸ 1:14. ಆತನು ಅದನ್ನು ಸ್ವಾರ್ಥಿ, ದುರಾಸೆಯ ಮತ್ತು ಬಿಗಿ ಹಿಡಿಯುವಂತಹ ಜನರಿಗೆ ಹಂಚದೆ ನಮ್ಮ ಕರ್ತನು ಹೇಳಿದ ಪ್ರಕಾರ ಅತ್ಯಂತ ದೀನರಿಗೆ ನೀಡುವನು. ಮತ್ತಾಯ 5:5, ಕೀರ್ತನೆಗಳು 73:11. ಈ ಮಹಾರಾಜನು ಮತ್ತು ನ್ಯಾಯಾಧೀಶನು, ಅಂದರೆ ಶಿರಸ್ಸು ಮತ್ತು ಶರೀರ, ಮೋಶೆಯಿಂದ ನಿರೂಪಿಸಲ್ಪಟ್ಟಿರುವ ಕರ್ತನು ಘೋಷಿಸುತ್ತಾನೆ. ಇಷಯನ ಬುಡದಿಂದ ಒಂದು ಚಿಗುರು ಒಡೆಯುವುದು, ಅದರ ಬೇರಿನಿಂದ ಹೊರಟ ತಳಿರು ಫಲಿಸುವುದು. ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯೆಹೋವನ ಭಯವನ್ನು ಉಂಟುಮಾಡುವ ಆತ್ಮ, ಅಂತೂ ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. ಯೆಹೋವನ ಭಯವು ಅವನಿಗೆ ಪರಿಮಳಿಸುವುದು. ಅವನು ಕಣ್ಣಿಗೆ ಕಂಡಂತೆ ತೀರ್ಪು ಮಾಡುವುದಿಲ್ಲ, ಕಿವಿಗೆ ಬಿದ್ದಂತೆ ನಿರ್ಣಯಿಸುವುದಿಲ್ಲ. ಬಡವರಿಗೋಸ್ಕರ ನ್ಯಾಯವಾಗಿ ತೀರ್ಪು ಮಾಡುವನು, ಲೋಕದ ದೀನರಿಗೋಸ್ಕರ ಧರ್ಮವಾಗಿ ನಿರ್ಣಯಿಸುವನು. ಲೋಕವನ್ನು ತನ್ನ ಬಾಯ ದಂಡದಿಂದ ದಂಡಿಸುವನು, ದುಷ್ಟರನ್ನು ತನ್ನ ಬಾಯುಸಿರಿನಿಂದ ಕೊಲ್ಲುವನು. ಧರ್ಮವೇ ಅವನಿಗೆ ನಡುಕಟ್ಟು, ಪ್ರಾಮಾಣಿಕತೆಯೇ ಸೊಂಟಪಟ್ಟಿ. ಯೆಶಾಯ 11:1-5. ಈ ದೈವಿಕ ಕಾರ್ಯಕ್ರಮವು ಬಡವರಿಗಾಗಿ ಭೂಮಿಯನ್ನು ಸ್ವರ್ಗವನ್ನಾಗಿ, ಅಂದರೆ ಪರದೈಸನ್ನಾಗಿ ಮಾಡಲಾಗುತ್ತದೆ ಎಂದು ಕೆಲವರಿಗೆ ತೋರುತ್ತದೆ. ಆದರೆ ಈಗ ಐಷಾರಾಮಿಗೆ ಒಗ್ಗಿಕೊಂಡಿರುವವರಿಗೆ ಮತ್ತು ಅದೃಷ್ಟ ಅಥವಾ ಉನ್ನತ ಪ್ರತಿಭೆ ಹಾಗೂ ಅವಕಾಶಗಳ ಕಾರಣದಿಂದಾಗಿ ಬಹುಸಂಖ್ಯಾತರ ಮೇಲೆ ಪ್ರಯೋಜನವನ್ನು ಹೊಂದಿರುವವರಿಗೆ ದುಃಖದ ಸ್ಥಳವಾಗಿದೆ ಅಥವಾ ಅಪ್ರಾಮಾಣಿಕ ಆಚರಣೆಯಿಂದ ಕೂಡಿದೆ. ಆದರೆ ಅಂತಹವರು 20 ಶತಮಾನಗಳ ಹಿಂದೆ ಹೇಳಿದ ನ್ಯಾಯಾಧಿಪತಿಯ ಮಾತುಗಳನ್ನು ನೆನಪಿಸಿಕೊಳ್ಳಬೇಕು. ಐಶ್ವರ್ಯವಂತರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ನಿಮ್ಮ ಸುಖ ನಿಮಗೆ ಬಂದದೆ. ಈಗ ಹೊಟ್ಟೆ ತುಂಬಿದವರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ನೀವು ದುಃಖಪಟ್ಟು ಅಳುವಿರಿ. ಲೂಕ 6:24 ಮತ್ತು 25. ಮೊದಲಿಗೆ ಅವರು ತಮಗಿದ್ದ ಅನುಕೂಲಗಳ ನಷ್ಟದ ಬಗ್ಗೆ ದುಃಖಪಡುತ್ತಾರೆ ಮತ್ತು ಈಗಿನ ದೇವರುಗಳ ಶ್ರೀಮಂತರು ಕ್ರಿಸ್ತನ ರಾಜ್ಯದಲ್ಲಿ ಪಾಲನ್ನು ಪಡೆಯಲು ಹೃದಯ ಮತ್ತು ಜೀವದ ಸ್ಥಿತಿಯನ್ನು ಪ್ರವೇಶಿಸಲು ಕಷ್ಟಪಡುತ್ತಾರೆ. ಆದುದರಿಂದ ಹಿಂದೆ ಶ್ರೀಮಂತಿಕೆಗೆ ಒಗ್ಗಿಕೊಂಡಿರುವವರು ಅವನತಿಯ ಶಾಲೆಯಲ್ಲಿ ಹಿಂದೆ ಶಿಸ್ತುಬದ್ಧರಾಗಿ ಅನುಭವವಿರದ ತೊಂದರೆಗಳನ್ನು ಹುಡುಕುತ್ತಾರೆ.